ನಾವು 300 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡ್ರು ನಮಗೆ ಸೀಟ್ ಸಿಗ್ತೇನೆ ನಿಂತ್ಕೊಂಡು ಹೋಗ್ತಾ ಇದ್ದೀವಿ. BMTC ಬಸ್ ಥರ ಸ್ಟ್ಯಾಂಡಿಂಗಲ್ಲಿ ಹೋಟೆಲ್ ಹೋಗ್ತಾ ಇದ್ದೀವಿ. ಎಲ್ಲಿ ಮುರ್ಕೊಂಡು ಹೋಗ್ಬಿಡುತ್ತೇನೋ ಒಂದು ಭಯ ನಮಗೇನೋ. ನಾವಿದ್ದೀನೀಗ ಮಧುರೈ ಮೀನಾಕ್ಷಿ ಟೆಂಪಲಲ್ಲಿ, ಅದೇ ರೋಡ್ ಇದು. ಹಾಯ್ ಹಲೋ ನಮಸ್ಕಾರ. ಇವತ್ತು ನಮ್ಮ ಈ ಟ್ರಿಪ್ಪಲ್ಲಿ 3 ದಿನದ ಟ್ರಿಪ್. ಇವತ್ತಿಗೆ 3 ದಿನ ಆಯ್ತಲ್ಲ. ಎಷ್ಟು ದಿನ ಆಯಿತು ಇವತ್ತಿಗೆ? ಗುರುವಾರ, ಶನಿವಾರ, ಭಾನುವಾರ, ಸೋಮವಾರ. ಇವತ್ತಿಗೆ 4 ದಿನ ಆಯಿತು ನಮ್ಮ ಮನೆಯಿಂದ ಹೊರಗೆ ಬಂದು. ನಮ್ಮ ಬೈಕ್ಗಳು ನೋಡಿ ಅಲ್ಲಿ ನಿಂತೇವೆ. ಈಗ ಮತ್ತೆ ಫ್ರೆಶ್ ಅಪ್ ಆಗಿ ಸನ್ರೈಸ್ ನೋಡೋಣ ಅಂತ ಬೀಚ್ ಕಡೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ, ಸನ್ರೈಸ್ ಹೇಗಿರುತ್ತೆ ಅಂದ್ಬಿಟ್ಟು ನೋಡೋಣ. ಹೇಗಿದೆ ಸನ್ರೈಸ್ ನೋಡಿ, ಇದೇ ಸನ್ರೈಸ್. ಇಲ್ಲಿ ಬೋಟ್ ಹೇಗಿದೆ ಇಲ್ಲಿ. ನಾವು ಟಿಕೆಟ್ ತೊಗೊಂಡು ಇದೇ ಬೋಟಲ್ಲಿ ನಮಗೆ ಅಲ್ಲಿ ದೂರದಲ್ಲಿ ಒಂದು ಸ್ಟ್ಯಾಚು ಕಾಣ್ತೇವೆ ನೋಡಿ, ಅಲ್ಲಿ ಕರ್ಕೊಂಡು ಹೋಗೋದು. ಇದೇ ಬೋಟಲ್ಲಿ ಹೋಗ್ಬೇಕು ಈಗ ನಾವು. ಬೀಚು ಹೇಗಿದೆ, ಫುಲ್ಲು ಗಲೀಜಿಲ್ಲ ಕಡೆ. ಸ್ವಲ್ಪ ಫಿಶರ್ಮನ್ಗಳೆಲ್ಲ ಹೋಗಿ ಬಲೆ ಹಾಕಿ ಮೀನು ಹಿಡ್ಕೊಂಡವ್ರೆ. ನೋಡಿ ಹೇಗಿರುತ್ತೆ ತೋರಿಸಿದ ಮುಂದೆ ಹೋಗಿವ್ರಿ. ಯಾವ ಥರ ಮೀನು ಹಿಡಿದಿರ್ತೆ, ಯಾವ ಥರ ಮೀನು ಹಿಡಿದಾವೆ ನೋಡಿ. ಫಿಶ್ ತೋರಿಸ್ತೀವಿ, ಹಿಂಗೆ ಇರುತ್ತೆ ಫಿಶಸ್. ನಾವು ಅಲ್ಲಿಂದ ರೂಮ್ ಚೆಕ್ಔಟ್ ಆಗಿ ಬೇಗನೆ ಒಂದು ಸನ್ರೈಸ್ ನೋಡೋಣ, ವ್ಯೂ ಪಾಯಿಂಟ್ ಹೋಗೋಣ ಅನ್ಕೊ ಬಂದರೆ ಏನು ಗುರು ಕ್ಯೂ. ನಿಮ್ಗೆ ಮುಂದೆ ಜನ ಇನ್ನೂ ಕಾಣಿಸ್ತಿರ್ಬೋದು ನಿಮಗೆ. ಅದು 75 ರೂಪಾಯಿ ಟಿಕೆಟ್ ಅಂತೆ. ಇದು ಸ್ಪೆಷಲ್ ಟಿಕೆಟ್ 300 ರೂಪಾಯಿ ಅಂತೆ. ಈಗ ನಮ್ಗೆ 70 ರೂಪಾಯಿ ಟಿಕೆಟ್ ಕಾಯ್ಕೊಂಡು ನಿಂತ್ಕೊಳ್ಳೋಕ್ಕಾಗಲ್ಲ. ಈಗ ನಾವು ಸ್ಪೆಷಲ್ ಟಿಕೆಟ್ ಅಂದ್ಬಿಟ್ಟು ಈ ಟಿಕೆಟಲ್ಲೇ ಹೋಗೋಣ. ಇದರಿಂದ ಅಷ್ಟು ದೂರ ಬಂದು ನಾವು ಇದನ್ನೆಲ್ಲ ನೋಡಲಿಲ್ಲ ಅಂದರೆ ಹೆಂಗೆ, ನೋಡೋಣ ಬನ್ನಿ ಹೇಗಿರುತ್ತೆ ಜರ್ನಿ ಇಲ್ಲಿಂದ ಅಂತ. ಆದರೂ ತೃಪ್ತಿಲಿ ಮಾತ್ರ ಜನ ಜಾಸ್ತಿ ದರ್ಶನಕ್ಕೆ ಅಂದ್ಕೊಂಡೆ. ಇಲ್ಲಿ ಹಂಗೆ ಏನು ತುಂಬ ಅವ್ರು ಇಲ್ಲಿ. ಫೈನಲಿ ಅರ್ಧ ಕಿಲೋಮೀಟ್ರ್ ಕ್ಯೂನ ಅರ್ಧ ಗಂಟೆಯಲ್ಲಿ ಪಾಸ್ ಮಾಡಿಕೊಂಡು ಈಗ ಒಂದು ಮೇನ್ ಎಂಟ್ರೆನ್ಸ್ ಬಂದಿದ್ದೀವಿ ನೋಡಿ. 300 ರೂಪಾಯಿ ಸ್ಪೆಷಲ್ ಟಿಕೆಟ್ ತೊಗೊಂಡು ಈಗ ಮುಂದಕ್ಕೆ ಹೋಗೋಣ ಅಂತ. ಅದು ಅಲ್ಲಿ ಕ್ಯೂ ಕಾಣ್ತಿರೋದು 75 ರೂಪಾಯಿದು. ಈಗ ನಾವು ಹೋಗ್ತಿರೋದು ಸ್ಪೆಷಲ್ ಟಿಕೆಟ್. ಪರ್ ಹೆಡ್ಗೆ 300 ರೂಪಾಯಿ. ಆದರೂ ಬೇಗನೆ ಅಂತೂ ಬಿಡ್ತಾ ಇಲ್ಲ. ಈ ಅಣ್ಣ ಮಾತ್ರ ಮೈಕು ಅವನ ಕೈಲೇ ಇದೆ, ಸ್ಪೀಕರ್ ಬಾಕ್ಸು ಅವನೇನೆ ತಗೊಂಡವನೆ. ಆ ವಿಸಿಲ್ ಹೊಡಿತಾನೆ, ಆ ವಿಸಿಲ್ ಮೈಕೆಲ್ಲ ಹೊಡಿತಾವ್ರೆ. ಮುಂದೆ ಅವ್ರು ನೋಡೋಣ ಇನ್ನು ಯಾವ್ಯಾವ ಥರ ಜನಗಳಿರ್ತಾರೆ, ಯಾವ್ಯಾವ ಥರ ಇದೆ ಅಂತ. ಮುಂದೆ ಕ್ಯೂ ನೋಡಿ ಇನ್ನೂ ಎಷ್ಟಿದೆ. ಈ ಕ್ಯೂ ಇವತ್ತೇ ಸಾಗುತ್ತಪ್ಪ ಹಂಗಂತೂ ಗೊತ್ತಿಲ್ಲ. ಮುಂದೆ ಅವ್ರು ನೋಡೋಣ ಬನ್ನಿ. ಫೈನಲಿ ಈಗ ನಾವು ಎಂಟ್ರೆನ್ಸಿಗೆ ಬಂದಿದ್ದೀವಿ. ನಾವು ಹೋಗ್ತಿರೋದು ಸ್ಪೆಷಲ್ ಎಂಟ್ರಿಲಿ. ಅದು 75 ರೂಪಾಯಿ ಕ್ಯೂ, ಇದು 300 ರೂಪಾಯಿ ಕ್ಯೂ. ಈಗ ಒಳಗಡೆಗೆ ಪಾದಾರ್ಪಣೆ ಮಾಡಿದ್ದೀವಿ. ಇಲ್ಲಿಂದ ಇನ್ನೂ ಬೇಜಾನ್ ಕ್ಯೂ ಅದೇ ಗುರು. ಅಯ್ಯೋ ಇನ್ನೂ ಎಷ್ಟು ದೂರ ಅದು ಕ್ಯೂ. ಈ ಬಿಸಿಲಿಂದ ಈಗ ಮಾಡ್ಕೊಂಡು ಮುಂದಕ್ಕೆ ಬಂದಿದ್ದೀವಿ. ಇನ್ನೂ ಮುಂದಕ್ಕೆ ಹೋಗ್ಬೇಕೀಗ. ಈ ಕ್ಯೂಯಲ್ಲಿ ಇವತ್ತೆಲ್ಲ ತಲುಪ್ತೀವಿ ಅನ್ನೋದೇ ಒಂದು ದೊಡ್ಡ ವಿಷಯ ಆಗ್ಬಿಟ್ಟೈತಿ. ನೋಡೋಣ ಬನ್ನಿ. ಫೈನಲಿ ಈಗ ನಾವು ಬಿಲ್ನ ಪರ್ಚೇಸ್ ಮಾಡಿಕೊಂಡು ಬೋಟ್ ಹತ್ತಾಗ ಹೋಗ್ತಾ ಇದೀವಿ. ಬನ್ನಿ ನೋಡೋಣ ನಮ್ಮ ಬೋಟ್ ಯಾವುದು, ಹೇಗಿದೆ ಬೋಟು ಅಂತ. ಇದು ನೋಡಿ 75 ರೂಪಾಯಿದು, ಇದು 300 ರೂಪಾಯಿದು. ಇದು ನಮ್ಮ ಬಿಲ್ಲು. ಕರೆಕ್ಟಾಗಿ ಈಗ ಕ್ಯೂವಿಂದ ಹೊರಗೆ ಬಂದು ಅಲ್ಲಿ ಕಾಣಿಸ್ತೇವೆ ನೋಡಿ ಸ್ಟ್ಯಾಚು ದೂರದಲ್ಲಿ, ಅಲ್ಲಿಗೆ ಹೋಗ್ಬೇಕು ನಾವೀಗ. ಈಗ ಬೋಟ್ ಹತ್ತಕ್ಕೆ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ.
ಬರ್ತಿದೆ ಬೋಡಿ ಬೋಟ್ ಅಲ್ಲಿ ಹೋಗ್ತಿದೆ ಬರ್ತಿದೆ ಬೋಟ್ ನೋಡಿ. ಅದಕ್ಕೆ ಹತ್ಕೋಬೇಕೀಗ. ಬಂದು ಹತ್ತೋಣ. ಈಗ ನಮ್ಮ ಬೋಟ್ ಬಂತು. ಈ ಬೋಟಲ್ಲಿ ಹೆಂಗೆ ಅಂದರೆ BMTC ಥರ ಮುಂದ್ಗಡೆ ಹುಡುಗಿರು ಹಿಂದ್ಗಡೆ ಹುಡುಗರು. ಈಗ ನೋಡಿ ಬೋಟು ಆ ಕ್ಯೂ ಬಂದು ಹುಡುಗಿರ್ದಿದೆ, ಈ ಕ್ಯೂ ಬಂದು ಹುಡುಗರು. ಈಗ ಈ ಬೋಟ್ ಹತ್ತಾಗ ಹೋಗ್ತಾ ಇದೀವಿ ನಾವು. ಮುಂಚೆ ಯಶವಂತ ಬೇಗ ನಡಿ, ಸೀಟ್ ಇಡಿ. ಇದೇ ಬೋಟ್ ಈಗ ನಾವು ಹತ್ತಾಗ ಹೋಗ್ತಾ ಇದ್ದೀವಿ. ಹೇಗಿದೆ ನೋಡಿ ಬೋಟ್. ತೂರಾಡ್ತಾ ಇದ್ದೀವಿ ಬರೇ. ಈಗ ಬೋಟ್ ಕತ್ಕೊಂಡ್ವಿ. ಲೈಫ್ ಜಾಕೆಟ್ ಏನಿಲ್ಲ ಗುರು, ಬರೀ ಕತ್ಕೆನ ಮಡಿಕೊಳ್ಳೋದು ಇದು. ಎಲ್ಲೈತೆ ಲೈಫ್ ಜಾಕೆಟ್ ಮುಂಚೆ? ನಮ್ಗೆ ಯಾವುದೂ ಇಲ್ಲ, ಏನೂ ಇಲ್ಲ. ಸೀಟ್ ಅಂತೂ ಇಲ್ಲ ಇಲ್ಲಿ. ಹುಡುಗ ಯಾವುದೋ ಒಂದು ಲಾಸ್ಟ್ ಒಂದು ಸೀಟ್ ಹಿಡಿದ ಇಲ್ಲಿ ಹೌಸ್ಫುಲ್ ಆಗೋಯ್ತು. ಸೀಟ್ ಅಂತೂ ಇಲ್ಲ. ನೋಡೋಣ, ನಿಂತ್ಕೊಂಡು ಹೋಗ್ಬೇಕು. ಈಗ ನಿಂತ್ಕೊಂಡು ಹೋಗೋಣ. ನಾವು 300 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡ್ರು ನಮಗೆ ಸೀಟ್ ಸಿಗ್ತಾನೆ ನಿಂತ್ಕೊಂಡು ಹೋಗ್ತಾ ಇದ್ದೀವಿ. BMTC ಬಸ್ ಥರ ಸ್ಟ್ಯಾಂಡಿಂಗಲ್ಲಿ ಹೋಟೆಲ್ ಹೋಗ್ತಾ ಇದ್ದೀವಿ. ನಮ್ಮ ಹೋಟೆಲ್ ಮೂವ್ ಆಗ್ತಾ ಇದೆ ನೋಡಿ. ನಮ್ಮ ಬೋಟು ಹಿಂದೆ ಮುಂದೆ ತೇಲಾಡ್ತಾ ಇದೆ. ಹಂಗೂ ಇಳಿದು ಬಂದಿದ್ದೀವಿ. ನೈಟಲ್ಲಿ ನೋಡಿದ್ದು ಇಲ್ಲೇ ಬಂದು ನೋಡ್ತಿದ್ವಿ. ಬನ್ನಿ ಮುಂದೆ ಹೋಗೋಣ. ಬಂದಿದ್ದು ಬೋಟ್ ಅದ್ರಲ್ಲಿ ಮ್ಯಾಲ ಕಡೆ ಬೇರೆ ಕೇಳನೆ. ಈಗ ನಾವಿದ್ದೀವಿ ವಿವೇಕಾನಂದ ರಾಕ್ ಮೆಮೋರಿಯಲ್ ಹತ್ರ. ಹೇಗಿದೆ ನೋಡಿ. ಅಲ್ಲ ಗುರು, ಆ ಬೋಟ್ಗೂ ಟಿಕೆಟ್ ತಗೊಂಡು ಇದಕ್ಕೂ ಟಿಕೆಟ್ ತಗೋಬೇಕಾಗ. ಸರಿ, ಟಿಕೆಟ್ ತಗೊಂಡ್ಬಿಡ್ತೀವಿ ಹೋಗಿ. ಎಲ್ಲಿಂದ ಬಂದು ರೋಡಲ್ಲಿ ಫ್ರೀಯಾಗಿ ಕೊಡ್ತಿಲ್ಲ ಅಲ್ಲೂ ಬರ್ತಾ ಇದ್ದೀವಿ ನಾವು ಇಲ್ಲಿಗೆ. ಇವನೇ ದೇಪ್ತವನೆ, ಅದರಲ್ಲಿ 20 ರೂಪಾಯಿ ಬೇರೆ. ಹೇಗಿದೆ ಫಿಶ್ ನೋಡಿ ಹೇಗಿದೆ. ಇದೇ ಟೆಂಪಲ್ಲು ಇದೀವೀಗ. ಎಲ್ಲ ಫೋಟೋಗ್ರಫಿನ ತೆಗೆಯಂಗಿಲ್ಲ ನಾವು ಇನ್ಸೈಡ್ ಟೆಂಪಲ್ ಒಳಗೆ. ಹೊರಗಡೆ ತಗೊಂಡು ಹೊರಗಡೆಯಿಂದ ಏನು ತೋರ್ಸೋದು ಎಲ್ಲ ತೋರಿಸು, ಅದನ್ನೇ ನೋಡೋಣ. ಈಗ ನೋಡಿದೆ ಟೆಂಪಲ್ಲು ಬಿಸ್ಲಿಗೆ ನಮ್ಗೆ ಕರೆಕ್ಟಾಗಿ ಕಾಣಿಸ್ತಿಲ್ಲ. ಅದ್ರ ಆಪೋಸಿಟ್ ಒಂದಿದೆ ಇಲ್ಲಿ. ಅಪ್ಡೇಟ್ ಇದೆ, ತೋರಿಸ್ತೀನಿ ಏನಿದೆ ಅಂತ.
ಇಲ್ಲಿದೆ ನೋಡಿ. ಈ ಟೆಂಪಲ್ ಬಂದು ಸಭಾ ಮಂಟಪ ಅಂತ. ಇದು ಬಂದು ಶ್ರೀಪಾದ ಮಂಟಪ ಅಂತ. ಇದು ನೋಡಿ. ಸೌತ್ ಈಸ್ಟು ನಾರ್ತ್ ಈಸ್ಟ್ ಅಂತೆಲ್ಲ. ಇವಾಗ ಈ ಮಂದಿರಕ್ಕೆ ಹೋಗೋಣ. ಈಗ ಈ ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ತಾ ಇದೆ. ಹೋಗೋಣ ಬನ್ನಿ. ಈ ಟೆಂಪಲ್ ಹೇಗಿದೆ ನೋಡ್ಕೊಳ್ಳೋಣ. হাঁটতে হবে না, এখনো গরম হয়নি। ಸ್ವಾಮಿ ವಿವೇಕಾನಂದ ಸ್ಟ್ಯಾಚ್ಯೂ ಉಂಟು. ಇದು ನೋಡ್ರಿ. ನೋಡಿ ಈ ಥರ ಬರಬೇಕು. ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಈ ಥರ ಬಂದಾಗ ಯಾವ ಥರ ಕ್ರೇಜ್ ಇರುತ್ತೆ, ಯಾವ ಥರ ಎಂಜಾಯ್ಮೆಂಟ್ ಇರುತ್ತೆ ನೋಡಿ ಕಲ್ತ್ಕೊಳ್ರು. ಮನೇಲಿ ಇದ್ದೇನು ಮಾಡ್ತೀರ ನೋಡಿ, ಬರಬೇಕು. ಫ್ಯಾಮಿಲಿ ಮೆಂಬರ್ಸ್ ಆಗ್ಬೋದು, ಫ್ರೆಂಡ್ಸ್ ಆಗ್ಬೋದು, ಈ ಥರ ಜೊತೆ ಬಂದಾಗಿರೋ ಖುಷಿನೇ ಒಂಥರ ಚಂದ. ಹೇಗಿದೆ ನೋಡಿ. ನಮಗೆ ಮುಂದೆ ಕಾಣಿಸಿರೋದೇ ಕನ್ಯಾಕುಮಾರಿಯ ಸಂಗಮ ಆಗುವ ಸ್ಥಳ. ಒಂದು ಬೇ ಆಫ್ ಬೆಂಗಾಲ್, ಇಂಡಿಯನ್ ಓಷನ್ ಹಾಗೂ ಮತ್ತೊಂದು ಅರೇಬಿಯನ್ ಓಷನ್, 3 ಸಮುದ್ರಗಳು ಸೇರುವ ಸ್ಥಳ ಕನ್ಯಾಕುಮಾರಿ. ಕಾಣಿಸ್ತೀವಿ ನೋಡಿ. ಆ ಕಡೆ ಫುಲ್ಲು ಬ್ಲೂ ಇದೆ, ಈ ಕಡೆ ಒಂದು ಗ್ರೀನ್ ಥರ ಇದೆ. ಅಲೆಗಳ ಆರ್ಭಟ ಅಂತೂ ಭಯಂಕರ ಈಗ ಹೊಡಿತಿದೆ ನೋಡಿ. ಬನ್ನಿ ಇವಾಗ ಗ್ಲಾಸ್ ಬ್ರಿಡ್ಜ್ ಹೋಗೋಣ. ಇವಾಗ ನಾನಿದ್ದೀನಿ ಕನ್ಯಾಕುಮಾರಿ. ಎಲ್ಲಿ ಗೊತ್ತು. ಈಗ ಸ್ಟ್ಯಾಚ್ಯೂ ನೋಡ್ಕೊಬೋದಾಯ್ತು, ವಿವೇಕಾನಂದ ನೋಡಾಯಿತು, ಟೆಂಪಲ್ ನೋಡಾಯಿತು. ಈಗ ನೆಕ್ಸ್ಟ್ ನಮ್ಮ ಮುಂದೆ ಇರೋದೇನೆ ಗ್ಲಾಸ್ ಬ್ರಿಡ್ಜ್. ಹೀಗಿದೆ ನೋಡಿ. ಗ್ಲಾಸ್ ಬ್ರಿಡ್ಜ್ ನೋಡ್ಕೊಂಡು ಹೋಗೋಣ. ಅದು ಭಯ ಆಗುತ್ತೆ ನಡೆಯೋಕ್ಕೆ. ಎಲ್ಲಿ ಮುರ್ಕೊಂಡು ಹೋಗಿ ಹೋಗ್ಬಿಡುತ್ತೇನೋ ಒಂದು ಭಯ ನಮಗೇನೋ. ಹೀಗಿದೆ ನೋಡಿ. 6 ಜನ ಫುಲ್ ಜಾಸ್ತಿ. ನಡೆಯೋಕ್ಕಿದ್ದು ಫುಲ್ ಭಯ, ಎಲ್ಲಿ ಮುರಿದೋಗುತ್ತೆ ಅನ್ನೋದು ಒಂದು. ಆದರೂ ನಡ್ಕೊಂಡು ಹೋಗ್ತಾ ಇದ್ದೀನಿ. ಲೈಫಲ್ಲಿ ಇವೆಲ್ಲ ಒಂಥರ ಎಕ್ಸ್ಪೀರಿಯನ್ಸ್ ಆಗಬೇಕು, ಆಗಿಲ್ಲ ಅಂದ್ರೆ ಹೇಗೆ. ಏನು ಜನಗಳು ಜಾಗನೇ ಬಿಡಲ್ಲ ಅಂತಾರೆ. ಕೆಳಗಡೆ ಬೀಚ್ ಮೇಲೆ ನಾನು ಇದು ನೋಡಿ. ये ग्लास ब्रिड्ज
ಬನ್ನಿ ಈಗ ಸ್ಟ್ಯಾಚ್ಯೂ ಮೇಲೆ ಹತ್ರ ಹೋಗೋಣ. ಇದೇ ಗ್ಲಾಸ್ ಬ್ರಿಡ್ಜು. ಆ ಗ್ಲಾಸ್ ಬ್ರಿಡ್ಜಿಂದ ಬಂದು ಈಗ ಈ ಸ್ಟ್ಯಾಚ್ಯೂ ಹತ್ರ ಹೋಗ್ತಿದ್ದೆ. ಸ್ಟ್ಯಾಚ್ಯೂ ಹತ್ರ ಹೋಗೋಣ. ಮೆಟ್ಲು ಹತ್ಕೊಂಡು ನಾವು ಮೇಲೆ ಬಂದಿದ್ದೀವಿ ನೋಡಿ. ಟಾಪ್ ಇದೆ ಹೇಗಿದೆ ಇದೆ, ಕಲರ್ ವೇರಿಯೇಷನ್ ಕಾಣಿಸುತ್ತೆ ನೋಡಿ. ಈ ಕಡೆದು ಗ್ರೀನ್ ಇದೆ, ಆ ಕಡೆದು ಬ್ಲೂ ಇದೆ. ಇದೆ ಟಾಪ್. ಇಲ್ಲಿ ಇನ್ನೊಂದು ಖುಷಿ ಸಂಗತಿ ಅಂದರೆ ನಮ್ಮೊಬ್ಬರು ಕನ್ನಡದೊಬ್ಬರು ಸಿಕ್ಕಿರೋ ತಾತ ನೋಡಿ, ಇವರೇ ತಾತ. ಈ ಜಮೀಲ್ ಮಧ್ಯದಲ್ಲಿ, ಈ ನಾಡ ಮಧ್ಯದಲ್ಲಿ ನಮಗೆ ಕನ್ನಡ ಮಾತಾಡೋರು ಸಿಕ್ಕಿರಲ್ಲ, ಖುಷಿ ಆಯಿತು. ಮತ್ತೆ ಎಷ್ಟನೇ ಸರಿ ಬರ್ತಿರೋದು ನೀವು ಇಲ್ಲಿಗೆ? ಎಷ್ಟನೇ ಸರಿ ಬರ್ತಿರೋದು? ಮೂರನೇ ಸರಿ. ನೋಡ್ರಿ ತಾತ ನೋಡಿ ಕಲ್ತ್ಕೊಳ್ಳಿ. ಎಲ್ಲ ಹುಡುಗರ ಮನೇಲಿ ಇಡ್ತೀರಿ. ತಾತ 3ನೇ ಸರಿ ಕನ್ಯಾಕುಮಾರಿಗೆ ಬಂದಿರೋದು. ತಾತ ಅಜ್ಜಿ ಕೂಡ, ಅಜ್ಜಿನೂ ಕರ್ಕೊಂಡ್ ಬಂದವ್ರೆ. ಮುಂದೆ ಅವರಂತೆ ಅಜ್ಜಿ. ಅವರೇನಾ? ನೋಡಿ ಅಜ್ಜಿ ಮುಂದೆ. ಲೋಲಿ ಕಪಲ್ಸ್. ಈಗ ಹೆಂಗೆ ತಾತ ನೋಡ್ ಎಲ್ಲ ಕಲ್ತ್ಕೊಳ್ಳಿ. ಕಲಿಬೇಕು ನೋಡಪ್ಪ. ತಾತ ಎಲ್ಲೆಲ್ಲಿ ಹೋಗಿದ್ದಾರೆ? ತಾತ ಎಲ್ಲಿ ಹೋಗಿದ್ದು ಪ್ಲೇಸ್ ಇದು? ಇದು ವೈಷ್ಣವಿ ದೇವಸ್ಥಾನ. ನೋಡಿದ್ರ ತಾತ ನೋಡ್ರ ಈ ವಯಸ್ಸಲ್ಲೂ ಎಷ್ಟೆಷ್ಟು ಊರ್ ಸುತ್ತಿದ್ದಾರೆ ನೋಡ್ರಿ. ನೋಡ್ತಾತ ನೀವು ಒಂಥರ ಗ್ರೇಟ್. ನೀನು ಓಡಾಡ್ಬೇಕು. ಇನ್ನೇನ್ ಇನ್ನೇನ್ ಮಾಡಕತ್ತ ಹೇಳ್ರಿ, ಈ ವಯಸ್ಸಲ್ಲಿ ಸುತ್ತಾಡ್ಬೇಕಲ್ವಾ? ಹಾ. ಆಮೇಲೆ ಆಮೇಲೆ ಮೊನ್ನೆ ವಯನಾಡು ಗಡ್ಡ ಕುಸಿತ, ಅವಾಗ ಕೇರಳದಲ್ಲಿದ್ರಿ. ನೀವು ಮಧ್ಯಾಹ್ನ ಊಟ ಇಲ್ಲದೆ ಅವತ್ತೇ ಕಲ್ಕೊಂಡು ನಿಮ್ಗೆ ಒಂಥರ ಖುಷಿ ಈ ತರ ಓಡಾಡೋದು. ಈಗ ರಿಟರ್ನ್ ಬೋಟು ಬಂತು. ಅಲ್ಲಿಂದ ಇಲ್ಲಿಗೆ ಎಷ್ಟು ಕಷ್ಟದಿಂದ ಬಂದು ಇಲ್ಲಿಂದ ಹೋಗ್ತಾರೆ, ಅದಕ್ಕಿಂತ ಡಬಲ್ ಕಷ್ಟ. ಇದೆಲ್ಲ ಕ್ಯೂ. 1 ಕಿಲೋಮೀಟ್ರಿಂದ ನಿಂತ್ಕೊಂಡು ಬಂದಿರೋ ಕ್ಯೂ ಇದು. ಇವಾಗ ಬಂತು ಬೋಟು, ಇವಾಗ ಹತ್ಕೊಂಡು ಹೋಗೋಣ. ಬೋಟ್ ಅಂತ ಹೋಯ್ತಾ ಇದೀವಿ. ನಮ್ಮ ಹುಡುಗ ಆಯ್ತಾ? ಬೋಟ್ ಹತ್ತ ಹೋಯ್ತಾ ಇದೀವಿ ನಾವೀಗ. ಬನ್ನಿ ಫಸ್ಟ್ ಬೋಟ್ ಹತ್ತಣ. ಈಗ ಆರಾಮಾಗಿ ಕೂತ್ಕೊಂಡು ಹೋಗೋಣ ಫಸ್ಟ್. ಇವಾಗ ನಮ್ಮ ಬೋಟ್ ಹೋಗ್ತಿದೆ. ಸೌಂಡ್ ಮಾತ್ರ ಬರ್ತೈತೆ, ಓನೇ ಆಗ್ತಾ ಇಲ್ಲ. ಅನ್ಸೋ ಥರ ಫೀಲ್ ಆಗ್ತೈತೆ. ಊರ್ ಕಡೆ ಆದ್ರೆ ಇದ್ರ ಹಣ್ಣು ಇರ್ತದೆ. ಇಲ್ಲಿ ನೋಡಿ ಇದ್ರ ಹಣ್ಣು ಜ್ಯೂಸಿ ಇದೆ. ಟೇಸ್ಟ್ ಮಾಡೋಣ ಹೇಗಿರುತ್ತೆ ಅಂದ್ಬಿಟ್ಟು ಅಣ್ಣ ಹತ್ರ ಬಂದು ತಗೊಂಡು ಕುಡಿತಾ ಇದ್ವಿ. ನೋಡೋಣ ಹೇಗಿದೆ ಟೇಸ್ಟ್. ಏನೇ ಮಚ್ಚ ಚಾದ? ಬೆಳಗ್ಗೆ ಮ್ಯೂಸಿಯಂ ನೋಡೋಣ, ಸ್ಟ್ಯಾಚ್ಯೂ ನೋಡೋಣ ಅಂತ ಹೋಗಿ ಗಾಡಿ ಪಾರ್ಕ್ ಮಾಡಿ ಹೋಗಿದ್ವಿ. ನಮ್ಮ ಬೀಚ್ನ ನೋಡಿ ಹೇಗಿದೆ, ಮುಂದಕ್ಕೆ ಹಾಕಿದ್ದೆ. ಇವ್ರು ತೆಗೆದು ಮಧ್ಯ ರೋಡ್ ನಿಲ್ಲಿಸ್ಬಿಟ್ಟವ್ರೆ. ಬಟ್ ಯಾರು ಹೋಗಿ ಕೇಳಲಿಲ್ಲ. ಈ ಬ್ಯಾರಿಗೇಟ್ ಇರೋದಕ್ಕೆ ಕುದುರೆ ಬಚಾವಾಗದೆ. ನನ್ನ ನೋಡಿ ಮುಂದಕ್ಕೆ ಹಾಕಿದೆ, ಈ ಕಡೆ ಮೂಲಕ್ಕೆ ನಿಲ್ಸವ್ರೆ. ಬಟ್ ಏನೂ ಮಾಡಿಲ್ಲ. ಇಲ್ಲಿಂದ ಎತ್ಕೊಂಡು ಅಷ್ಟು ಟಿಫನ್ ಮಾಡಕ್ಕೆ ಹೋಗೋಣ. ಈಗ
ಮತ್ತು ಅಲ್ಲಿಂದ ಬಂದು ನಾವಿದ್ದಂಥ ರೂಮ್ನ ಇಲ್ಲಿಂದ ಚೆಕ್ಔಟ್ ಮಾಡಿಕೊಂಡು ಇಲ್ಲಿಂದ ಮುಂದಕ್ಕೆ ನಮ್ಮ ಪಯಣ ಹೋಗೋಣ. ಇಲ್ಲಿಂದ ಟೋಟಲ್ ರಾಮನಗರಕ್ಕೆ 700 ಕಿಲೋಮೀಟ್ರ್ ಇದೆ. ನಾವು ಸೇಲಂ ರೋಡಿಗೆ ಬಂದು ಸೇಲಮಿಂದ MMLS ಮೇಲೆ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನೋಡೋಣ ಇವತ್ತು ಎಷ್ಟು ಕಿಲೋಮೀಟ್ರ್ ಅಷ್ಟು ಕಿಲೋಮೀಟ್ರ್ ಹೊಡೆದು ಅದಾದಮೇಲೆ ಒಂದು ಕಡೆ ಹಾಲ್ಟಾಗಿ ಅಲ್ಲಿಂದ ಮೂವ್ ಆಗೋಣ ಅಂತ ಪ್ಲ್ಯಾನು. ಹೋಗೋಣ ಬನ್ನಿ. ಈಗ ಕನ್ಯಾಕುಮಾರಿ ಬಿಟ್ಟು ಮುಂದೆ ಬಂದ್ವಿ, ಯಾಕಂದರೆ ಆಲ್ರೆಡಿ ಗಾಡಿ ಫುಲ್ ಖಾಲಿ. ಈಗ ಅದಕ್ಕೆ ಫ್ಯೂಲ್ ಹಾಕೋಣ ಅಂತ ಇಲ್ಲಿ ಬಂದಿದ್ವಿ. ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಇಲ್ಲಿಂದ ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಗಾಡಿ ಹೊಡೆದು ಆಮೇಲೆ ನೋಡ್ಕೊಳ್ಳೋಣ. ಫುಲ್ ಟ್ಯಾಂಕ್ ಫುಲ್ ಹಾಂ. ರೈಟ್ 50 ಸೂಪರ್. 840 ರೂಪಾಯಿಗೆ ನಮ್ಮ ಗಾಡಿ ಫುಲ್ ಆಯಿತು. ಗಾಡಿನ ಮುಂದೆ ಅಲ್ಲಿಂದ ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡಿಸ್ಕೊಂಡು ಹೊರಟಾಯಿತು. ಕನ್ಯಾಕುಮಾರಿ ಬಿಟ್ಟು ಮುಂದೆ ಹೋಗ್ತಾ ಇದ್ವಿ. ಮುಂದೆ ಹೋಗ್ತಿರೋದು ನಮ್ಮ ಕರ್ನಾಟಕ ಗಾಡಿ. ನಾವು 3 ದಿನದಿಂದ ನಮ್ಮ ಕರ್ನಾಟಕ ಗಾಡಿಗಳು ಅಪರೂಪಕ್ಕೆ ಎಲ್ಲೋ ಒಂದು ಬೆಳ್ಳೆಣ್ಣೆ ಕೇಳಿ ನೋಡ್ತಿತ್ತು. ಇನ್ನೊಂದು ಕಾಣಿಸ್ತು, ಹೇಗಿದೆ ನೋಡಿ, ಶಬರಗಿರಿ ಅಂತ ಬೆಂಗಳೂರು ರಿಜಿಸ್ಟ್ರೇಷನ್ ಗಾಡಿ. ಇದು ಹೇಗಿದೆ, ಊಟ ಆಯ್ತಾ? ಆಯಿತು. ಎಲ್ಲಿ ಹೋಗಿದ್ರಿ? ಈ ಕಡೆ ಕನ್ಯಾಕುಮಾರಿ. ಓಕೆ, 4 ದಿನ ಆಯ್ತು ಆಚೆ ಬಂದು. ಹಾಂ, ಓಕೆ, ಸಿಗೋಣ, ಬಾಯ್. ಹಂಗೆ ನಮ್ಮ ಕರ್ನಾಟಕದ ಮಾತಾಡ್ಸೋದ್ರಲ್ಲಿರೋ ಖುಷಿ ಇನ್ನೇಂದ್ರಲ್ಲೂ ಇಲ್ಲ. ಅವ್ರು ಮಾತಾಡಿದ ತಕ್ಷಣ ನಾವು ಕೇಳಿದ ತಕ್ಷಣ ರೆಸ್ಪಾನ್ಸ್ ಮಾಡ್ತಾರಲ್ಲ, ಅದೇ ಒಂಥರ ಖುಷಿ. ಇಲ್ಲಿ ಜನ ಏನೋ ಕೇಳಿದ್ರು ರೆಸ್ಪಾನ್ಸ್ ಮಾಡ್ತಾರೆ, ಬಟ್ ನಮ್ಗೆ ಅರ್ಥ ಆಗ್ತಾಯಿಲ್ಲ ಅಷ್ಟೇ. ಯಾರು ನಮ್ಮ ಕನ್ನಡನೇ ಚಂದ ನಮಗೇನಿದ್ರು. ಈಗ ಇಲ್ಲಿಂದ ಒಂದು 95 ಕಿಲೋಮೀಟ್ರ್ ಮಧುರೆಗೆ. ಈಗ ಇಲ್ಲಿಂದ ಮಧುರೆ ನೋಡಿಕೊಂಡು ಮುಂದಕ್ಕೆ ಹೋಗೋಣ ಅಂತ. 95 ಕಿಲೋಮೀಟ್ರ್ ಏನೋ ಇದೆ, ಮಧುರೆಗೆ ಹೋಗ್ಬಿಟ್ಟು ಹೋಗೋಣ. ಸಾರಿ, 93 ಕಿಲೋಮೀಟ್ರ್ ಇದೆ. ಮಧುರೆ ಟೆಂಪಲ್ ನೋಡಿಕೊಂಡು ಅಲ್ಲಿಂದ ನೆಕ್ಸ್ಟ್ ನಮ್ಮೂರ ಕಡೆಗೆ ಪಯಣ. ನಮ್ಮೂರ ಕಡೆ ಅಂದರೆ ಡೈರೆಕ್ಟ್ ಬಂದು ನಮ್ಮೂರಿಗೆ ಬರೋಕ್ಕಾಗಲ್ಲ, ಇನ್ನೊಂದು ಕಡೆ ಸ್ಟಾಪ್ ಕಿಕ್ ಮಾಡಿ ಒಂದು ನೈಟ್ ಆಲ್ಟಾಗಿ ಬರಬೇಕು. ಯಾಕಂದರೆ 700 ಕಿಲೋಮೀಟ್ರ್ ಇದೆಯಲ್ಲ, ಆ ರೀಸನ್ಗೆ ಒನ್ ಡೇ ಹೊಡಿಯೋಕ್ಕಾಗಲ್ಲ, ಆಲ್ಟ್ ಆಗ್ಬಿಟ್ಟು ಹೋಗೋಣ ಅಂತ. 2 ಡೇಸಿಂದ ಬರೀ ಇಡ್ಲಿ ತಿಂದು ಬೇಜಾರಾಗ್ಬಿಟ್ಟಿದ್ದೆವು. ಫೈನಲಿ ಅನ್ನ ಸಾಂಬಾರು ಮತ್ತು ಹಪ್ಪಳ ಒಂದು ಒಳ್ಳೆ ಊಟ ಸಿಕ್ತು. ಈ ಹೋಟ್ಲಿಗೆ ಬಂದು ಎಲ್ಲ ಕಡೆ ಇರ್ತಿತ್ತು, ಬಟ್ ಎಲ್ಲೋದ್ರು ಬರೀ ನಮ್ಗೆ ಇಡ್ಲಿನೇ ಸಿಕ್ತಿದೆ. ನಾವು ಹೋಗೋ ಟೈಮ್ಗೆ ರೈಸ್ ಸಿಕ್ತಿದೆ, ರೈಸ್ ಊಟ ಮಾಡ್ತಾ ಇದ್ವಿ. ಇಲ್ಲ ಹುಡುಗನಿಗೆ ಈ ಬ್ಯಾಗ್ ಆ ಬ್ಯಾಗ್ಲೆಲ್ಲ ಸೇರಿ ಕಟ್ಟಿ ಏನೇನೋ ಸಾಹಸ ಮಾಡಿ ಗಂಟೆ ಹಾಕಿದ್ದೀವಿ. ಇನ್ನು ಎಲ್ಲೆಲ್ಲಿ ಎಲ್ಲೂ ನಿಲ್ಲಿಸ್ಬೇಡ, ಫುಲ್ ಅಂಗುಡಿ ಇಳಿಯೋದು ಹೆಂಗೆ ಮಚ್ಚ ನೀನು? ನಮ್ಮ ಕುದುರೆ ಆ ಬ್ಯಾಗ್ನ ಈಗ ನಮ್ಮ ಮಚ್ಚನ ತಗೊಂಡಿದ್ದ. ಇವ್ನ ಕೈಲಿ ಆಗಲಿಲ್ಲ ಅಂದ್ಬಿಟ್ಟು ಇರೋದೆಲ್ಲ ಅವ್ನ ಕೈಲಿ ಕಟ್ಟಿ ನೇತಾಕ್ಬಿಟ್ಟವನೆ. ನಾವಿದ್ದೀನೀಗ ಮಧುರೆ ಮೀನಾಕ್ಷಿ ಟೆಂಪಲಲ್ಲಿ. ಅದೇ ರೋಡಿದು. ಅಲ್ಲಿಂದ ಫುಲ್ಲು ಟ್ರಾಫಿಕ್ನ ಪಾಸ್ ಮಾಡಿಕೊಂಡು ಇವಾಗ ನಿಯರ್ ಟೆಂಪಲ್ ಹತ್ರ ಬರ್ತಾಯಿದ್ದೀವಿ. ಏನು ಇಂಜಿನ್ ಅಬೆ ಹೊಡಿತೈತೆ ಗುರು, ಭಯಂಕರ. ನಾನು ಬೇರೆ ಚಡ್ಡಿ ಹಾಕ್ಕೊಂಡು ಓಡಿಸ್ತಾಯಿದ್ದೀನಿ, ಪ್ಯಾಂಟ್ ಹಾಕ್ಕೊಂಡಿದ್ರೆ ಆಗೋದು. ಇವಾಗ ಅನಿಸ್ತಾ ಇದೆ, ಮಧ್ಯಾಹ್ನದಿಂದ ಹೊಡಿತಾ ಇದ್ದಾವೆ ಬಿಸಿಲು ಭಯಂಕರ.
ನೋಡಿ ಮುಂದೆ ಇರೋದೇ ದೇವಸ್ಥಾನ ನಿಮ್ಗೆ ಕಾಣಿಸ್ತಿರೋದು. ಅಲ್ಲಿಗೆ ಹೋಗ್ಬೇಕೀಗ, ಹೋಗೋಣ ಅಲ್ಲಿಗೆ. ನಾವಿದ್ದೀನಿ ಮಧುರೈ ಟೆಂಪಲಲ್ಲಿ, ಟೆಂಪಲ್ ರೋಡು. ಈಗ ಟೆಂಪಲ್ ಹೋಗೋಣ. ಟೆಂಪಲ್ ಸ್ಟ್ರೀಟ್ ಇದೆ. ಟೆಂಪಲ್ ಸ್ಟ್ರೀಟಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ಶ್ರೀ ಶೃಂಗೇರಿ ಶಂಕರ ಮಠ ಮಧುರೈ. ಇಲ್ಲೂ ಶೃಂಗೇರಿ ಮಠ ಇದೆ. ಮುಂದೆ ಕಾಣ್ತದೆ ಟೆಂಪಲ್ಲು. ಈಗ ಹೋಗ್ತಾ ಇದೀನಿ ಟೆಂಪಲ್ ಹತ್ರಕ್ಕೆ. ಹೋಗೋಣ ಬನ್ನಿ. ಇದೇ ಎಂಟ್ರೆನ್ಸು. ಟೆಂಪಲ್ ಹೋಗ್ಬೇಕು. ಮಧುರೈ ಮೀನಾಕ್ಷಿ ತಾಯಿಯವ್ರ ದರ್ಶನ ಪಡ್ಕೊಂಡು ಬಂದ್ವಿ. ಬಟ್ ನಮ್ಮ ಬೀಸ್ಟ್ ಆಲ್ರೆಡಿ ಖಾಲಿ. ಮತ್ತೆ ಇನ್ನೊಂದ್ಸರಿ ಫುಲ್ ಟ್ಯಾಂಕ್ ಮಾಡಿಸೋಣ ಅಂತ ಮತ್ತೆ ಈಗ ಬಂಕೋಗಿ ಬರ್ತಾಯಿದ್ದೀನಿ. ಅಲ್ಲಿಂದ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಈಗ ನಮ್ಮ ಪ್ರಯಾಣ ವಯಾ ದಿಂಡಿಗಲ್ಲು ಮೆಟ್ಟೂರು ಕಡೆಗೆ. ಈಗ ನೈಟು ಒಂದು ಟೈಮ್ ಆಲ್ರೆಡಿ 8 ಗಂಟೆ ಆಗೈತೆ. ಎಷ್ಟೊತ್ತರೆಗೂ ಆಗುತ್ತೋ ಅಷ್ಟೊತ್ತರೆಗೂ ಓಡಿಸ್ಬಿಟ್ಟು ಅಲ್ಲೆಲ್ಲರೂ ರೂಮ್ಗೆ ಸಿಕ್ಕಿದ್ರೆ ಅಲ್ಲೇ ಹಾಲ್ಟ್ ಗಿಲ್ಟಾಗಿ ಬೆಳಗ್ಗೆ ಎದ್ದು ಬೇಗನೆ ಫ್ರೆಶ್ ಅಪ್ ಆಗಿ ಅಲ್ಲಿಂದ ಬೆಟ್ಟಕ್ಕೆ ಹೋಗಿ ಬೆಟ್ಟದಿಂದ ನಮ್ಮ ಊರಿಗೆ ಬರೋಣ ಅಂತ.